ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಮಾತು ತುಂಬ ಚರ್ಚೆ ಆಗ್ತಾ ಇದೆ. ಖಾಸಗಿ ಸಂದರ್ಶನದಲ್ಲಿ ನಾವು ಯಾರ್ಯಾರ ಬಗ್ಗೆ ಹೊರಗಿನಿಂದ ಬಂದ ಆಕ್ರಮಣಕಾರರು, ವಿದೇಶಿ ಆಕ್ರಮಣಕಾರರು ಅಂತ ಹೇಳ್ತೀವಲ್ಲ, ಅವರೆಲ್ಲ ಭಾರತೀಯರೇ ಆಗಿದ್ದರು ಅಂತಾರೆ ಹಮೀದ್ ಅನ್ಸಾರಿ. ಲೋಧಿ, ಮೊಹಮ್ಮದ್ ಘಜ್ನಿ ಯಾರು ಹೊರಗಿನವರಲ್ಲ, ಭಾರತೀಯರವರು ಅಂತ. ನನಗೆ ಕೆಲವೊಂದು ಸಲ ಕೆಲವು ಹೇಳಿಕೆಗಳನ್ನು ನೋಡಿದಾಗ ಇದನ್ನು ಹೇಳದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಅಂದರೆ ಒಂದು ಚಿಂತನಾ ಲಹರಿಗೆ ಬೇರೆಯದೇ ದಿಕ್ಕನ್ನು ಸೂಚಿಸುವಂಥ ಹೇಳಿಕೆಯ ಇದು. ಇದನ್ನು ಹೇಳುವುದರಿಂದ ಏನಾಯಿತು, ಹೇಳದೇ ಇರುವುದರಿಂದ ಏನಾಯಿತು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿದೇಶಿ ಆಕ್ರಮಣಕಾರರು ಅಂತ ಕರಿತೀವಿ, ಇವರೆಲ್ಲರೂ ಭಾರತೀಯ ದರೋಡೆಕೋರರು ಅಂತ. ಪುಣ್ಯ ದರೋಡೆಕೋರರು ಅಂದ್ರಲ್ಲ, ಅದೇ ನಮ್ಮ ಪಾಲಿಗೆ ಆತ್ಮಕ್ಕೆ ತೃಪ್ತಿ ತರುವಂಥ ಶಬ್ದ. ದರೋಡೆಕೋರರು ಅಂತಾರು ಹೇಳಿದ್ರಲ್ಲ ಅವರನ್ನು. ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನವನ್ನು ಭಾರತೀಯರೇ ಆಳ್ತಾ ಇದ್ದರು. ಆದ್ದರಿಂದ ಅಫ್ಘಾನಿಸ್ತಾನವನ್ನು ತಮ್ಮ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಬಂದ ಮೊಹಮ್ಮದ್ ಘಜ್ನಿ ಮತ್ತು ಲೋಧಿ ಅವರು ಭಾರತೀಯರೇ ಅಂತ ಇವ್ರದ್ದು ಲಾಜಿಕ್ಕು. ಯಾವ ಭಾರತೀಯ ದೊರೆಗೆ ಅವರು ಸಾಮಂತರಾಗಿದ್ದರು, ಯಾವ ಭಾರತೀಯ ದೊರೆಯ ಗುಲಾಮರಾಗಿದ್ದರು, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಇರೋದಿಲ್ಲ. ಪರಕೀಯರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಸಂಸ್ಕೃತಿ ನಾಶಕ್ಕೆ ಪ್ರಯತ್ನಿಸಿದರು ಅಂತ ಹೇಳುವುದರ ಒಂದು, ನಾನು ಲಾಭ ಅಂತ ಹೇಳೋದಿಲ್ಲ, ಬಟ್ ಭಾರತೀಯರಾಗಿರುವ ನಾವು ಅಂದರೆ ಅದರಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್ ಎಲ್ಲರೂ ಬಂದರು. ಭಾರತೀಯರಾಗಿರುವ ನಮ್ಮ ಮೇಲೆ ಹೊರಗಿನವರ ದಾಳಿ ನಡೀತು ಅಂತ ಹೇಳ್ಬೋದು ರೀ. ನಮ್ಮವರೇ ನಮ್ಮ ಮೇಲೆ ದಾಳಿ ನಡೆಸಿದ್ರು ಅಂದರೆ ಯಾಕೆ ನಡೆಸಿದ್ರು, ಯಾರು ನಡೆಸಿದ್ರು ಪ್ರಶ್ನೆ ಅಲ್ವಾ ಅದು? ಏನೋ ಹಮೀದ್ ಅನ್ಸಾರಿ ಅವ್ರು ಮಾತಾಡೋದು ಹೆಂಗಿದೆ, ಮಾಡಿರೋ ಕೆಲಸಗಳ ಬಗ್ಗೆ ಅಯ್ಯೋಯ್ಯೋಯ್ಯೋಯ್ಯೋ. IFS ಆಫೀಸರ್ ಸಾಹೇಬರು 1961 ಬ್ಯಾಚ್ ಅನಿಸುತ್ತೆ, 1961 ಬ್ಯಾಚ್ನ ಇಂಡಿಯನ್ ಫಾರಿನ್ ಸರ್ವಿಸ್ನ ಆಫೀಸರ್ ಅವರು. ಅದಾದ ಮೇಲೆ ಇವರು ಭಾರತದ ರಾಯಭಾರಿಯಾಗಿ ಇರಾನ್ನಲ್ಲಿದ್ದಾಗ ಏನೇನು ಮಾಡಿದ್ರು ಅನ್ನೋದರ ಬಗ್ಗೆ ಕೇಳಬೇಕು ನೀವು ಕಥೆಗಳನ್ನು. ಇರಲಿ ಬಿಡಿ, ಟೈಮ್ ಕಡಿಮೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.